ಎಲ್ಲ ಸಮಸ್ತ ಶರಣ ತಂದೆ ತಾಯಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಶಿವಶರಣರ ಅನುಭವದ ಆಗರವಾಗಿರುವಂತಹ ವಚನ ಸಾಹಿತ್ಯವನ್ನು ಅವಲೋಕಿಸುತ್ತಾ ಹೋದಂತೆ ಶರಣರು ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡರು ಅನ್ನುವಂಥದ್ದು ಅವರ ವಚನಗಳ ಮೂಲಕ ತಿಳಿದು ಬರ್ತದೆ. ಪೂರ್ವದಲ್ಲಿ ಹೇಗಿತ್ತು ಹಾಗೆ ಸ್ವೀಕರಿಸಿರ್ತಕ್ಕಂಥ ಕೆಲವು ಧರ್ಮಗಳು ಸಿಗ್ತವೆ. ಪೂರ್ವದಲ್ಲಿ ಯಾವ ರೀತಿ ಸಂಸ್ಕೃತಿ ಪರಂಪರೆ ಇತ್ತು ಅದನ್ನು ಇದ್ದ ಹಾಗೆ ಸ್ವೀಕರಿಸಿರ್ತಕ್ಕಂಥ ಕೆಲವು ಪಂಥಗಳು ಸಿಗ್ತವೆ. ಆದರೆ ಶರಣರು ಮೊದಲಿದ್ದದ್ದನ್ನು ಇದ್ದಂಗೆ ಒಪ್ಪಿಕೊಳ್ಳಿಲ್ಲ. ಯಾಕೆ ಅವರು ಒಪ್ಪಿಕೊಳ್ಳಿಲ್ಲ ಅಂತಂತಂದ್ರೆ ಅದನ್ನು ಒಪ್ಪಿಕೊಂಡ್ರೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಅಸಮಾನತೆ ಅನ್ನುವಂಥದ್ದು ತಾಂಡವಾಡ್ತಿತ್ತು. ಪಾಪ ಪುಣ್ಯಗಳ ಅತಿಯಾದ ಕರ್ಮ ಸಿದ್ಧಾಂತ ಅಲ್ಲಿ ತಾಂಡವಾಡ್ತಿತ್ತು. ವರ್ಗಭೇದಗಳು ವರ್ಣಭೇದಗಳು ಅಷ್ಟೇ ಅಲ್ಲದೇನೆ ಅಂಗಭೇದಗಳು ಸಹಿತ ಮನೆ ಮಾಡಿಕೊಂಡು ತನ್ನ ಶರೀರದಲ್ಲೇ ಎಡಬಲಗಳನ್ನು ತುಚ್ಛೀಕರಿಸ್ತಕ್ಕಂಥ ಒಂದು ಕೆಟ್ಟ ಪರಂಪರೆ ಮನುಷ್ಯನ ಮನಸ್ಸಿನಲ್ಲಿ ಬೆಳೆದಿತ್ತು. ಹೀಗಾಗಿ ಮೊದಲು ಇದ್ದದ್ದನ್ನು ಶರಣರು ಇದ್ದ ಹಾಗೇನೆ ಸ್ವೀಕಾರ ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಹೀಗಾಗಿ ವೈದಿಕ ಪರಂಪರೆಯ ಈ ಸೆಳೆತದಲ್ಲಿ ಸಿಕ್ಕಂಥ ಭಾರತೀಯ ದೇಶದಲ್ಲಿ ಸ್ವತಂತ್ರವಾಗಿ ವಿಚಾರ ಮಾಡಿದ ಸಾಮರ್ಥ್ಯ ಮತ್ತು ಅವುಗಳನ್ನು ಆಚರಣೆಯಲ್ಲಿ ತಂದಂಥ ಸಾಮರ್ಥ್ಯ ಅದು ಶರಣ ಪಂಥಕ್ಕೆ ಮಾತ್ರ ಸಲ್ಲುತ್ತದೆ ಅನ್ನುವಂಥದ್ದು ವಿದೇಶಿಯರ ಒಂದು ಚಿಂತನೆ ತತ್ವ. ಇದ್ದದ್ದನ್ನು ಇದ್ದಂಗೆ ಶರಣರು ಸ್ವೀಕಾರ ಮಾಡಲಿಲ್ಲ. ಅದನ್ನು ಅವರು ಪ್ರಶ್ನೆ ಮಾಡ್ತಾರೆ, ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾರೆ. ಅವು ಕಾಲಕ್ಕೂ ಬೆಳೆದು ಬಂದಿರತಕ್ಕಂತಹ ಮೌಢ್ಯ ಸಂಪ್ರದಾಯಗಳಿರ್ಬೋದು, ವರ್ಣಾಶ್ರಮಗಳ ಭೇದ ಇರ್ಬೋದು, ಕಾಲ್ಪನಿಕ ದೇವರುಗಳನ್ನಿರ್ಬೋದು, ಜಡ ಸಂಸ್ಕೃತಿ ಇರ್ಬೋದು, ಸಂಸ್ಕೃತ ಭಾಷೆಯನ್ನು ಸಾಮಾನ್ಯರ ಮೇಲೆ ಹೇರಲ್ಪಟ್ಟದ್ದಿರ್ಬೋದು, ತಿಳಿಯದೇ ಇರತಕ್ಕಂಥ ವಿಷಯಗಳನ್ನು ತಿಳಿಲಾರದ ಭಾಷೆಯಲ್ಲಿ ಬರೆದು ಜನರನ್ನು ಬಂಧಿಸಿಟ್ಟಿದ್ದಾಗಿರ್ಬೋದು, ಇನ್ನು ಅನೇಕ ವಿಚಾರಗಳನ್ನು ಶರಣರು ಪ್ರಶ್ನಿಸ್ತಾರೆ. ಮತ್ತು ಪ್ರಶ್ನಿಸಿದರು ಅನ್ನೋದಕ್ಕಿಂತಲೂ ಅವುಗಳನ್ನು ಸಂಪೂರ್ಣ ಹೊಡೆದು ಹಾಕಿ ಒಂದು ಹೊಸದೇ ಆದಂಥ ಮಾರ್ಗವನ್ನು ಕಂಡುಕೊಂಡ್ರು ಅನ್ನುವಂಥದ್ದನ್ನು ನಾವು ಯಾರು ಮರಿಬಾರದು. ಹೊಸದಾದ ಮಾರ್ಗವನ್ನೇ ಕಂಡುಕೊಂಡ್ರು. ಪೂರ್ವದಲ್ಲಿ ಇದ್ದಿರ್ತಕ್ಕಂತಹ ಒಂದು ಪರಂಪರೆ ಏನಿದೆಯಲ್ಲ ಅದನ್ನು ಪ್ರಶ್ನಿಸುವಂಥ ಕಾರ್ಯವನ್ನು ಈ ದೇಶದಲ್ಲಿ ಭಾಳ ಜನ ಮಾಡಿದ್ದಿಲ್ಲ. ಮಾಡೋಕ್ಕೂ ಕೂಡ ಈ ದೇಶದಲ್ಲಿ ಆ ರೀತಿ ಶಿಕ್ಷಣ ಯಾರಿಗೂ ಸಿಕ್ಕಿದ್ದೂ ಇಲ್ಲ. ಮತ್ತು ಶಿಕ್ಷಣ ಸಿಕ್ಕರ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋದು ಸುಳ್ಳು. ಇದನ್ನು ನಾವು ಮೊದಲು ತೆಗೆದು ಒಗಿಬೇಕು. ಯಾಕಂದರೆ ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಕೂಡ 3-4 ಡಿಗ್ರಿ ಮಾಡಿಕೊಂಡಂಥ ದೊಡ್ಡ ದೊಡ್ಡ ವಿದೇಶಗಳಲ್ಲಿ ಕಲಿತು ಬಂದಂಥ ಡಾಕ್ಟರ್ ಸಹಿತ ತಮ್ಮ ದವಾಖಾನೆ ಉದ್ಘಾಟನೆ ಮಾಡುವಾಗ ಹೋಮ ಹವನ ನವಗ್ರಹ ಶಾಂತಿ ಮಾಡಿಸ್ತಾರೆ. ಹಾಗಾದರೆ ನಮ್ಮಲ್ಲಿ ಇಷ್ಟು ದಿವಸ ನಮ್ಮ ತಲೆ ಒಳಗೆ ಇತ್ತಲ್ಲ ಅದು ಭ್ರಮೆ ಸುಳ್ಳು ಅಂತ ನಾವು ಒಪ್ಪಿಕೊಳ್ಬೇಕು. ಶಿಕ್ಷಣ ಕೊಟ್ಟರ ಜನರಲ್ಲಿ ಮೌಢ್ಯಗಳು ಸಂಪ್ರದಾಯಗಳು ಕಡಿಮೆ ಅಕ್ಕ ಅಂತಾರಲ್ಲ ಅದು ಸುಳ್ಳು. ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಇದ್ರ ಪಾಡಿಗೆ ಇದು ಬೆಳಿತೈತಿ, ಅದ್ರ ಪಾಡಿಗೆ ಅದು ಹೆಚ್ಚಾಕೊಂತ ಹೋಗ್ತೈತಿ. ವಿಚಾರ ಬೆಳೆದಂತೆ ಮನುಷ್ಯ ನಾಸ್ತಿಕನಾಗ್ತಾನೆ, ವಿಜ್ಞಾನ ಬೆಳೆದಂಗೆ ಮನುಷ್ಯ ನಾಸ್ತಿಕಕ್ಕನಂತ ನಾವು ತಿಳ್ಕೊಂಡಿದ್ದೀವಿ. ಬೇಕಾದ್ರೆ ಹೋಗಿ ನೋಡ್ರಿ ನೀವು ಹುಬ್ಬಳ್ಳಿ ಧಾರವಾಡದಂಥ ಗಲ್ಲಿಗಳಲ್ಲಿ 10 ಮುಣಿಗಿದ್ರೆ 8 ಗಂಟೆಗೆ ಎಲ್ಲ ದೇವಸ್ಥಾನಗಳು ಫುಲ್ಲ ಇರ್ತಾವೆ, ರಿಚ್ ಇರ್ತಾವೆ. ಹಾಗಾದರೆ ಮತ್ತು ಅಲ್ಲೆಲ್ಲ ಹೋಗೋರೆಲ್ಲ ಅನ್ಎಜುಕೇಟೆಡ್ ಅಲ್ಲ, ಕಲ್ತವರೇ ಇರ್ತಾರೆ. ಒಂದಿಲ್ಲ ಒಂದು ಡಿಗ್ರಿ ಆದವರೇ ಇರ್ತಾರೆ, ಸಾಲಿ ಕಟ್ಟಿ ಹತ್ತಿ ಬಂದವರೇ ಇರ್ತಾರೆ. ಆದರೂ ಶಿಕ್ಷಣಕ್ಕೂ ಈ ಮೌಢ್ಯತೆಗೂ ಧರ್ಮಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ನಾವು ದೃಢವಾಗಿ ಮೊದಲು ತಿಳ್ಕೋಬೇಕು. ಶಿಕ್ಷಣ ಅದು ಉಪಜೀವನದ ವಿದ್ಯೆಯನ್ನು ಕೊಡ್ತೈತೆ ಹೊರತು ಮನುಷ್ಯ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಶಿಕ್ಷಣ ಮಾಡೋದಿಲ್ಲ. ಅದು ಮನುಷ್ಯ ಸುಖವಾಗಿ ಹೇಗಿರ್ಬೇಕಪ್ಪ, ಅಂದಂದಿನ ದುಡಿಮೆಗೆ ಅವನಿಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ಹಣ ಹೆಂಗೆ ಗಳಿಕೆ ಮಾಡ್ಕೋಬೇಕು, ಭೌತಿಕ ಪ್ರಪಂಚದ ವಸ್ತುಗಳನ್ನು ಹೆಂಗೆ ಸಂಗ್ರಹ ಮಾಡ್ಕೋಬೇಕು, ಶರೀರಕ್ಕೆ ಜಡ್ಡು ಬಂದ್ರೆ ಔಷಧ ಉಪಚಾರ ಮಾಡ್ಕೊಳ್ಳೋಕೆ ಹೆಂಗೆ ಆರ್ಥಿಕವನ್ನು ಕಾಯ್ಕೋಬೇಕು, ಕೊಡತಗೊಳ್ಳೋ ವ್ಯವಹಾರ ಬಂದಾಗ ಆರ್ಥಿಕತೆಯನ್ನು ಹೆಂಗೆ ನಿಭಾಯಿಸಿಕೊಳ್ಬೇಕು, ಯಾವ ರೀತಿ ಸಿಸ್ಟಮೆಟಿಕ್ಕಾಗಿ ಉಡುಗೆ ತೊಡುಗೆಗಳನ್ನು ತೊಡಬೇಕು, ಯಾವ ರೀತಿ ಬಟ್ಟೆ ಹಾಕೋಬೇಕು, ಹೆಂಗೆ ಉಣಬೇಕು, ತಿಂಡಿ ಹೆಂಗೆ ತಿನ್ನಬೇಕು, ಈ ರೀತಿಯಾದಂಥ ವ್ಯವಸ್ಥೆಯನ್ನು ಶಿಕ್ಷಣಗಳು ಕಲಿಸಿಕೊಡ್ತವೆ ವಿನಃ ಉಪಜೀವನದ ವಿದ್ಯೆಯನ್ನು ಕಲಿಸಿಕೊಡ್ತವೆ ವಿನಃ ಅವು ಜೀವನದ ವಿದ್ಯೆಯನ್ನು ಶಿಕ್ಷಣ ಎಂದು ಕಲಿಸಿಕೊಡೋದಿಲ್ಲ. ಯಾಕಂದ್ರೆ ಕಲ್ತವ್ರ ಇವತ್ತು ಭಾಳಷ್ಟು ಮೂಢನಂಬಿಕೆಗಳನ್ನು ಮಾಡ್ತಾರೆ. ಕಲ್ತವ್ರ ಜ್ಯೋತಿಷ್ಯ ಕೇಳೋರು, ಕಲ್ತವ್ರ ವಾಸ್ತುಶಾಸ್ತ್ರ ನೋಡೋರು, ಕಲ್ತವ್ರ ಮತ್ತು ಇವತ್ತು ತಂದೆ ತಾಯಿಗಳನ್ನ ಹೆಚ್ಚು ವೃದ್ಧಾಶ್ರಮದಾಗ ಇಟ್ಟು ಬರೋರು. ಯಾಕಂದ್ರೆ ಇದನ್ನು ಮನೋಶಾಸ್ತ್ರಜ್ಞರು ವರದಿ ಮಾಡ್ಯಾರ, ಇದನ್ನು ಅನಾಲಿಸಿಸ್ ಮಾಡ್ತಾರೆ ಯಾಕೆ ಹಿಂಗಾಗ್ತದೆ ಅಂತೇಳಿ. ಅದಕ್ಕೆ 12ನೇ ಶತಮಾನದ ವಚನಕಾರರನ್ನು ನಾವು ಸೂಕ್ಷ್ಮ ಅವಲೋಕನ ಮಾಡಿ ನೋಡಿದಾಗ ಅತ್ಯಂತ ಕೆಳಮಟ್ಟದಿಂದ ಬಂದಿರತಕ್ಕಂಥವ್ರು ಸಹಿತ ಪ್ರಶ್ನೆಯನ್ನು ಮಾಡ್ತಾರೆ.
ನಾನು ತಿರುಗುವ ರಾಟಿಯ ಕುಲವ ಕೇಳಿರಣ್ಣ ಅಂತ ತಿಳ್ಕೊಂಡು ಕದರೆ ರೆಂಬವ ಅನ್ನುವಂಥ ಒಬ್ಬ ಶರಣೆ ಪ್ರಶ್ನೆಯನ್ನು ಮಾಡ್ತಾನೆ. ನಾನು ಕುಲ ಕೇಳ್ತೀರಿ, ನಾನು ತಿರುಗುವ ರಾಟಿಯನ್ನು ಕುಲವನ್ನು ಕೇಳ್ರಿ, ನಾ ಹೇಳ್ತೇನೆ ಅಂತೇಳಿ ಆಕಿನೂ ಕೂಡ ಜಗತ್ತಿಗೆ ಪ್ರಶ್ನೆ ಮಾಡ್ತಾಳೆ. ಹಾಗಾದರೆ ಕದರೆ ರೆಂಬವನ ಇತಿಹಾಸವನ್ನು ಓದಿದ್ರೆ ಹೊರಗಿನ ಶಿಕ್ಷಣ ಏನಿದ್ದಿದ್ದಿಲ್ಲ, ಶಾಲಿ ಕಾಲೇಜು ಇಲ್ಲದ ಕಾಲನ ಅದು, ಏನು ಇಲ್ಲದ ಕಾಲವೇ ಅದು. ಇನ್ನು ನಮ್ಮ ಉರಿಲಿಂಗ ಪೆದ್ದಿಗಳ ಹೆಂಡತಿ ಕಾಳವೆ ಅಂತ ಬರ್ತಾಳೆ. ಆ ಕಾಳವೆನೂ ಕೂಡ ಪ್ರಶ್ನೆ ಮಾಡ್ತಾಳೆ. ಕುರಿ ಕೋಳಿ ಕಿರು ಮೀನು ತಿಂಬವರ ಹೀನರೆಂಬಿರಿ, ಶಿವಗೆ ಅಭಿಷೇಕಕ್ಕೆ ಪಂಚಾಮೃತವಕ್ಕೆ ಹಾಲು ಕರೆಯುವ ಗೋವ ತಿಂಬ ವಿಪ್ರರನ್ನು ಶ್ರೇಷ್ಠರೆಂಬಿರಿ, ಅವರೆಂತೂ ಶ್ರೇಷ್ಠರಾದರು ಇವರೆಂತೂ ಕುಲಹೀನರಾದರು, ಇದಕ್ಕೆ ಉತ್ತರಿಸ್ರಿ ಅಂತ ಹೇಳ್ತಾರೆ. ಪ್ರಶ್ನೆಯನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ಇನ್ನೊಬ್ಬ ಶರಣೆ ಅಕ್ಕಮ್ಮ ಅಂತ ಬರ್ತಾಳೆ. ಇವ್ರು ಯಾರು ಎಜುಕೇಟೆಡ್ ಅಲ್ಲ, ಸಾಲಿರ ಇದ್ವ ಇಲ್ಲ ಅವತ್ತಿನ ಕಾಲದಾಗ ವಿಚಾರ ಮಾಡಿದ್ರೆ ಬಹುಶಃ ಅಕ್ಷರ ಅನ್ನುವಂಥದ್ದು ಉನ್ನತ ಕುಲದ ಸ್ವತ್ತಾಗಿತ್ತು. ಆದರೂ ಇದನ್ನು ನಾವು ಗಮನಿಸಬೇಕು. ಮೊಟ್ಟ ಮೊದಲು ವಯಸ್ಕರ ಶಿಕ್ಷಣವನ್ನು ಭಾರತದಲ್ಲಿ ಪ್ರಾರಂಭ ಮಾಡಿದವರು ಬಸವಣ್ಣನವರೇ, ಇದನ್ನು ಒಪ್ಪಿಕೊಳ್ಬೇಕು. ವಯಸ್ಕರ ಶಿಕ್ಷಣವನ್ನು ಮೊದಲು ತಂದವರು ಅವರು. ಅವಾಗನ ಸಾಲಿಮಠಗಳು ಬಂದು ಸಾಲಿಮಠದ ಕಾನ್ಸೆಪ್ಟ್ ಕೊಟ್ಟವರ ಬಸವಣ್ಣವರು. ಭಾಳ ಗಮನಿಸ್ಬೇಕು ನಾವು. ಮತ್ತು ಇವತ್ತು ಅವ್ರು ಏನು ಮಾಡಿಬಿಟ್ಟಾರ, ಇವತ್ತು ಸರ್ಕಾರಗಳು ಕಾಫಿ ಮಾಡ್ತಾವೆ ನೋಡ್ರಿ. ಅವನು ಅಕ್ಷರದಾಸೋನು ಸುರ ಸರ್ಕಾರ ಕಾಫಿ ಮಾಡ್ತೈತಿ. ವಯಸ್ಕರ ಶಿಕ್ಷಣ ಅಂತ ಬಂತು. ಹಿಂದೆ ಸಿದ್ದಯ್ಯ ಪುರಾಣಿಕರಂತವ್ರು ಕೂಡ ಅದಕ್ಕೆ ಅಧ್ಯಕ್ಷರಿದ್ರು ಅನ್ನೋದು ಕೇಳ್ತೀವಿ ನಾವು. ಶರಣ ಸಾಹಿತಿ ಸಿದ್ದಯ್ಯ ಪುರಾಣಿಕರು ಅವರು ವಯಸ್ಕರ ಶಿಕ್ಷಣ ಸಮಿತಿಗೆ ಪ್ರೆಸಿಡೆಂಟ್ ಇದ್ರು ಅನ್ನುವಂಥದ್ದನ್ನು ನಾವು ಕೇಳ್ತೀವಿ ನೋಡ್ರಿ. ಅವಾಗನ ಕಲ್ಪನೆ 900 ವರ್ಷಗಳಿಂದ ಕೊಡ್ತಾರೆ ಅವರು. ವಚನಕಾರರು ಭಾಳ ವಿಶೇಷ ಅನ್ನಿಸ್ತಾರೆ. ಆಳವಾಗಿ ವಚನಗಳ ಆಳಕ್ಕೆ ಸಾಗರಕ್ಕೆ ಹೋದಂಗೆಲ್ಲ ಹೊರಗೆ ಬರೋಕ್ಕೆ ಮನಸ್ಸಾಗಂಗಿಲ್ಲ. ವಚನಕಾರರು ಹೇಳ್ತಾರೆ ಲಿಂಗಮುಖಿಯಾಗಿ ಹೋಗಿ ಜಂಗಮಮುಖಿಯಾಗಿ ಹೊರಗೆ ಬರ್ಬೇಕಂತಾರ. ಆದ್ರೆ ವಚನಕಾರನ ಅರ್ಥ ಓದ್ಕೊಂತ ಕುಂತು ಬಿಟ್ರೆ ಹೊರಗೆ ಬರೋಕೆ ಮನಸ್ಸಾಗೋದಿಲ್ಲ. ಹೋಲಿ ಬಿಡಪ್ಪ, ಜಗತ್ತಿನ ಹಂಗೆ ನಾನು ನನ್ನಂಗೆ ಅನಿಸ್ಬಿಡ್ತೈತಿ. ಮನಸ್ಸ ಬರೋದಿಲ್ಲ ಹೊರಗೆ ಬರೋಕೆ. ಏನು ಈ ಮಂದಿ ಕೂಡ ಗುದ್ದಾಡೋದು, ಇವ್ರು ಎಷ್ಟು ಹೇಳಿದ್ರು ಅಡ್ಡ, ನಾವು ಹೇಳೋದು ಇವ್ರಿಗೆ ತಿಳಿಯೋದಿಲ್ಲ, ಇವ್ರು ಹೇಳೋದು ಇವ್ರ ಆಚರಣೆ ಬಿಡೋದಿಲ್ಲ, ಅದಕ್ಕೆ ನಮ್ಮನ್ನು ನಾವು ಸುಧಾರಿಸ್ಕೊಂಡು ಹೋಗಿಬಿಡೋದು ಬೇಷ್ ಅನ್ನುವಂಗೆ ಒಮ್ಮೊಮ್ಮೆ ಆ ವಚನಗಳು ನಮಗೆ ಪ್ರೇರೇಪಣೆ ಕೊಟ್ಟು ಬಿಡ್ತಾವೆ. ಹೀಗಾಗಿ ಭಾಳ ಮಂದಿ ದೊಡ್ಡ ದೊಡ್ಡ ಅನುಭಾವಿಗಳು, ದಾರ್ಶನಿಕರು, ಶಿವಯೋಗಿಗಳು ಹೊರಗೆ ಬರಲೇ ಇಲ್ಲ ಅವರು. ಕೆಲವ್ರು ಹೊರಗೆ ಬಂದರು, ಕೆಲವರು ಅಲ್ಲಿ ಗವಿ ಒಳಗೆ ಗಪ್ಪಾಗಿಬಿಟ್ರು. ನಿನ್ನ ವಿನೋದಕ್ಕಾಗಿ ಸೃಷ್ಟಿ ಮಾಡಿದೆ, ನಿನಗೆ ಬೇಕಾದ್ರೆ ಹರ್ಕೋ, ಇದನ್ನು ಸಾಕಾದ್ರೆ ಬಿಟ್ಬಿಡು ಅಂತೇಳಿ ಅವಂಗ ಪ್ರಶ್ನೆ ಮಾಡಿಬಿಟ್ರು ಕೆಲವು ಶರಣರು. ಅಕ್ಕಮ್ಮ ಎಷ್ಟು ಚಲೋ ಪ್ರಶ್ನೆ ಮಾಡ್ತಾರೆ. ಲೋಕದಲ್ಲಿ ಹೆಣ್ಣಿನ ಗುಣವ ನೋಡಬೇಕೆಂಬರು, ಗಂಡಿನ ಗುಣವ ನೋಡಬಾರದೆಂಬರು ಅಂತ ಹೇಳ್ತಾರೆ. ಇದನ್ನು ಪ್ರಶ್ನೆ ಎಷ್ಟು ಚೆನ್ನಾಗಿ, ಇದನ್ನು ವ್ಯಾಖ್ಯಾನ ಹೆಂಗೆ ಶರಣರನ್ನು ನಾವು ಯಾವ ರೀತಿ ತೂಕ ಮಾಡಿದ್ರೆ ಸಿಗ್ತಾರೆ ನಮಗೆ ಅವರು ಅಂತ ವಿಚಿತ್ರ ಅನಿಸ್ಬಿಡ್ತೈತಿ. ಲೋಕದಾಗ ಹುಟ್ಟಿದ ಬಳಿಕ ಹೆಣ್ಗಂಡ ಅಂತ ನೋಡ್ತೀರಿ, ಗಂಡನನ್ನು ನೋಡಬಾರದು, ಗಂಡಿನ ಗುಣ ವಿಮರ್ಶೆ ಮಾಡಬಾರದು ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ಪದ್ಧತಿ ಈಗೋ ಐತಿ, ಹೆಂಗಿದ್ರೂ ನಡಿತೈತೆ ಅಂತ. ಆದರೆ ಹೆಣ್ಣನ್ನು ನೋಡಬೇಕು, ಹೆಣ್ಣಿನ ಗುಣವ ನೋಡಬೇಕೆಂಬರು, ಹೆಣ್ಣಿನ ಗುಣವ ನೋಡಬೇಕೆಂಬರು ಅಂದ್ರೆ ಎಲ್ಲ ರೀತಿಯಿಂದಲೂ ವ್ಯವಸ್ಥೆ ಮಾಡಿ ನೋಡ್ತಾರೆ. ದಾರ ಹಿಡಿದು ನೋಡುವಂಥ ಪದ್ಧತಿ ಐತಿ, ರೇಖೆಗಳನ್ನು ನೋಡುವಂಥ ಪದ್ಧತಿ ಐತಿ, ಸ್ತ್ರೀ ಸಾಮುದ್ರಿಕ ಶಾಸ್ತ್ರ ಅಂತಲೇ ಐತಿ. ನೆನೆಸ್ಕೊಳ್ಬೇಕು ನಾವಿಲ್ಲಲ್ಲ, ಅವರೆಲ್ಲರೂ ಜ್ಯೋತಿಷ್ಯವನ್ನು ಹೇಳಬೇಕಾದ್ರೆ ಸ್ತ್ರೀ ಸಾಮುದ್ರಿಕ ಅಂತ ನೋಡ್ತಿದ್ರು. ದಾರ ಹಿಡಿದು ನೋಡುವಂಥ ಪದ್ಧತಿ ಇತ್ತು, ಹಂಗೆ ರೇಖಾ ನೋಡುವಂಥ ಪದ್ಧತಿ ಇತ್ತು, ಟೆಸ್ಟ್ ಮಾಡುವಂಥ ಪದ್ಧತಿ ಅಂಡ್ರಲ್ಲ ಹೆಚ್ಚು ಕಡಿಮೆ. ಇಷ್ಟೆಲ್ಲ ವಿಚಿತ್ರ ಪರಂಪರೆ ಇತ್ತು. ಇದನ್ನು ವಾಸ್ತವಿಕವಾಗಿ ನಮ್ಮ ಪ್ರಪಂಚ, ಈ ಭಾರತ ದೇಶದಲ್ಲಿ ಮೊದಲು ಶರಣೆ ಪ್ರಶ್ನೆ ಮಾಡ್ತಾಳೆ, ಅಕ್ಕಮ್ಮ ಪ್ರಶ್ನೆ ಮಾಡ್ತಾಳೆ, ನೀವು ಗಂಡನನ್ನು ನೋಡಬಾರದು, ಚೆಕ್ ಮಾಡಬಾರದು ಅಂತೀರಿ, ಹೆಣ್ಣಿನ ಗುಣವ ನೋಡಬೇಕೆಂಬೀರಿ ಅಂತೀರಿ. ಹೆಣ್ಣಿನ ಗುಣ ನೋಡ್ಬೇಕಂದ್ರೆ ಟೆಸ್ಟ್ ಮಾಡ್ಬೇಕಂತ ನೀವು ಅಂತೀರಿ. ಆದ್ರೆ ಅಕಸ್ಮಾತು ಗಂಡನೊಳಗೆ ಏನಾರ ಸೋಂಕಿದ್ರೆ ಹೆಣ್ಣಿಗೂ ಬರ್ತಾವ, ಹೆಣ್ಣಿನೊಳಗೆ ಏನಾರ ಸೋಂಕಿದ್ರೆ ಗಂಡಿಗೂ ಬರ್ತಾವ. ಒಂದು ಅಂಗದಲ್ಲಿ ಒಂದು ಕಣ್ಣು ಊನವಾಗಲಿಕ್ಕೆ ಭಂಗವ್ಯಾರಗೆ ಅಂತ ಕೇಳ್ತಾಳೆ. ಈ ದೇಹದೊಳಗೆ 2 ಕಣ್ಣು ಇದಕ್ಕೆ ಚುಚ್ಚಿದ್ರೂ ನೋವು ಒಳಗಾಕತಿ, ಇದಕ್ಕೆ ಚುಚ್ಚಿದ್ರೂ ನೋವು ನಮಗಾಕತಿ. ಅದಕ್ಕೆ ಸಂಸಾರದೊಳಗೆ ಸತಿಪತಿಗಳಂದ್ರೆ ಅವ್ರು 2 ಗಾಲಿದ್ದಂಗೆ. ಯಾವ್ದಾರ ಒಂದು ಗಾಲಿಗೆ ಪೆಟ್ಟಾದ್ರೆ ಸಂಸಾರ ಕುಟುಂಬ ಮೂಲ್ಗುಂಪಾಗಿ ಬಿಡ್ತೈತಿ. ಅಕಸ್ಮಾತ್ ಗಂಡ ರೋಗಿ ಅದ, ಹೆಂಡತಿ ಏನು ಮಾಡಬೇಕು, ಬರೀ ದುಡ್ದ ತನ್ನ ಬದುಕು ಸೌಸೋದ್ರಾಗ ಸಾಕಾಗಿ ಹೋಗಿಬಿಡ್ತೈತಿ. ಅಕಸ್ಮಾತ್ ಹೆಂಡತಿ ರೋಗಿ ಇದ್ಲು, ಗಂಡ ಏನು ಮಾಡಬೇಕು, ಇತ್ತಾಗ ಹೊರಗೂ ಒಳಗೂ ಮಾಡಿ ಅದನ್ನು ನಿಭಾಯಿಸೋದ್ರೊಳಗನ ಸಾಕಾಗಿ ಹೋಗಿಬಿಡ್ತೈತಿ. ಕುಟುಂಬದ ವ್ಯವಸ್ಥೆ ಕೆಡ್ತೈತಿ. ಅದಕ್ಕೆ ಬರೀ ಹೆಣ್ಣನ್ನು ಚೆಕ್ ಮಾಡಲಿಕ್ಕೆ ಹೋಗಬೇಡ್ರಿ, ಗಂಡನ್ನು ಟೆಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಅಂದ್ರೇನು, ಸಾಲಾವಳಿ. ನಿಮಗೆ ಇಂಡೈರೆಕ್ಟಾಗಿ ಹೇಳೋದಂದ್ರೇನು ಅಂದರೆ ಸಾಲಾವಳಿಯನ್ನು ತಿರಸ್ಕಾರ ಮಾಡ್ತಾರೆ ಸರ್. ಸಾಲಾವಳಿ ನೋಡಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಹೇಳ್ತಾರೆ ಅವರು, ಸಾಲಾವಳಿಯನ್ನು ನೋಡಕ್ಕೆ ಹೋಗಬೇಡ್ರಿ, ಸೋಂಕು ಅನ್ನೋ ಶಬ್ದ ಬಳಸ್ತಾರೆ ಅವರು. ಇವತ್ತು ಮಾತ್ರ ಅದು ಎಲ್ಲರಿಗೂ ಜನಜನಿತಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ 900 ವರ್ಷಗಳಿಂದ ಈ ಮಾಡ್ಕೊಳ್ತಕ್ಕಂಥವ್ರ ಚಾರಿತ್ರ್ಯ ನೋಡ್ರಿ, ಕ್ಯಾರೆಕ್ಟರ್ ನೋಡ್ರಿ, ಗುಣಗಳನ್ನು ನೋಡ್ರಿ ಹೊರತು
ಆ ಹೊರಗಿನ ಸೌಂದರ್ಯಕ್ಕೆ ಮಹತ್ವ ಕೊಡಬೇಡ್ರಿ ಮತ್ತು ಯಾವುದೇ ಸಾಲಾವಳಿ ಜ್ಯೋತಿಷ್ಯ ಹಸ್ತ ಸಾಮುದ್ರಿಕಕ್ಕೆ ಒಳಗಾಗಬೇಡ್ರಿ ಅನ್ನುವಂಥ ಸಂದೇಶವನ್ನು ಅಕ್ಕಮ್ಮ ತನ್ನ ವಚನದಲ್ಲಿ ವ್ಯಕ್ತಪಡಿಸ್ತಾರೆ. ಇದು ಒಂದು ಸಾಲು. ಅಂದ್ರೆ ಪ್ರತಿಯೊಂದೂ ವಚನಕಾರರು ಪ್ರಶ್ನೆಯನ್ನು ಮಾಡ್ತಾರೆ ಅಂತ ನಾವು ಬದ್ಧರಾಗಬೇಕು. ಯಾಕಂದ್ರೆ ಮೊನ್ನೆ ಬಸವರಾಜ ಸಾದರ್ ಅಂತವರು ಬೆಳಗಾವಿ ನಾಗನೂರು ರುದ್ರಾಕ್ಷಿ ಮಠದಲ್ಲಿ ಸಿದ್ದರಾಮ ಸ್ವಾಮಿಗಳು ಪೂಜ್ಯ ಗದುಗಿನ ತೋಂಟದಾರ್ಯ ಪೀಠಕ್ಕಾಗಿರ್ತಕ್ಕಂಥ ನಾಗನೂರು ಅಪ್ಪ ಅವರ ಗುರುವಂದನೆಯ ಸಂದರ್ಭದಲ್ಲಿ ಇದೇ ಪ್ರಶ್ನೆನೇ ಹೇಳಿದ್ರು ಅವರು. ಏನಂದ್ರೆ ವಚನ ಸಾಹಿತ್ಯವನ್ನು ಓದಿಕೊಂತ ಬಂದಂಗೆ ಸುಮಾರು 15,000ಕ್ಕೂ ಹೆಚ್ಚು ವಚನಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ ಅಂತ ನಾವು ಹೇಳಿದರು ಬಸವರಾಜ ಸಾದರು. ಬಹಳ ಒಳ್ಳೆಯ ಶರಣತತ್ವ ಚಿಂತಕರವರು. ಪ್ರಶ್ನಾರ್ಥಕ ಚಿಹ್ನೆಗಳು ಅದಾವ ಅಂದ್ರೆ ಏನು, ಬರೀ ಶರಣರ ಪ್ರಶ್ನೆನ ಕೇಳ್ಯಾರ, ಅದಕ್ಕೆ ಉತ್ತರನ ಹೇಳಿಲ್ಲ ಅನ್ಬೇಡ್ರಿ ನೀವು. ಮೊದಲು ಒಂದು ಸಾಲು ಓದ್ಕೊಂತ ಬಂದ್ರಿ ಅಂದ್ರೆ ಅಲ್ಲಿ ಪ್ರಶ್ನೆ ಬರ್ತೈತಿ. ಆ ಪ್ರಶ್ನೆ ಬಂದ ಮೇಲೆ ಮತ್ತೆ ನೀವು ಕೆಳಗಿನ ಸಾಲು ಓದಿದಾಗ ಅದಕ್ಕೆ ಉತ್ತರವನ್ನು ಅವ್ರು ಹೇಳಿರ್ತಾರೆ. ಅಕಸ್ಮಾತ್ ಆ ವಚನದಲ್ಲಿ ಅದಕ್ಕೆ ಉತ್ತರ ಹೇಳಿರಲಿಲ್ಲ ಅಂದ್ರೆ ಮತ್ತೆ ಬೇರೆ ಯಾವ್ದಾರ ಒಬ್ಬ ಶರಣ ಆ ವಚನಕ್ಕೆ ಉತ್ತರ, ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ ಬಿಟ್ಟಿರ್ತಾರೆ. ಇದು ವಚನಕಾರರ ವಿಶೇಷತೆ. ಇದು ಹೆಂಗೆ ಗೊತ್ತಾಯ್ತು? ಯಾರೋ ಒಬ್ರು ಕೇಳಿದ ಪ್ರಶ್ನೆಗೆ ಯಾರದೋ ಒಂದು ವಚನದಲ್ಲಿ ಉತ್ತರ ಸಿಗ್ತತ್ತಲ್ಲ, ಇದು ಹೆಂಗೆ ಸಾಧ್ಯ ಅಂತ ನೀವು ಪ್ರಶ್ನೆ ಮಾಡಿದರೆ, ಪ್ರತಿಯೊಂದು ವಚನಗಳು ಹೊರಗೆ ಬರಬೇಕಾದ್ರೆ ಅನುಭವ ಮಂಟಪದ ಟಂಕ ಶಾಲೆಯಲ್ಲಿ ವಚನ ಭಂಡಾರಿ ಶಾಂತರಸರ ಸಹಿ ಬಿದ್ದ ಮೇಲೆ ಹೊರಗೆ ಬರ್ತಿದ್ವು. ಇದು ವ್ಯವಸ್ಥೆ ಇತ್ತು. ಪ್ರತಿಯೊಂದು ಅಲ್ಲಿ ಚಿಂತನೆ ಆಗಬೇಕಾ? ಹೆಂಗೆ ಇವತ್ತು ಲೋಕಸಭಾ ವಿಧಾನಸಭೆಗಳಲ್ಲಿ ಕರಡುಗಳನ್ನು ತಿದ್ದಬೇಕಾದ್ರೆ, ಏನಾದರೂ ಮಂಡಿಸ್ಬೇಕಾದ್ರೆ ರೂಲಿಂಗ್ ಪಾರ್ಟಿ ಇರ್ತೈತಿ, ಅಪೋಸಿಷನ್ ಪಾರ್ಟಿ ಅಂತ ಇರ್ತೈತಿ, ಅಲ್ಲೆಲ್ಲ ಚರ್ಚೆಗೆ ಇಡ್ತಾರೆ, ಅದನ್ನು ಪಾಸ್ ಮಾಡ್ತಾರೆ. ಯಾಕಡೆ ಬಹುಮತ ಬರ್ತೈತೆ ಯಾಕಡೆ ಅದನ್ನು ಟರಾವ್ ಪಾಸ್ ಮಾಡ್ತಾರೆ. ಇದು ಇವತ್ತಿನ ಪ್ರಜಾಪ್ರಭುತ್ವದ ಡೆಮೋಕ್ರಸಿಯಲ್ಲಿ ವ್ಯವಸ್ಥೆ ಐತಿ. 12ನೇ ಶತಮಾನದಾಗ ನಾನು ಮನ್ಯಾಗ ಕುಂತೀನಿ, ನಾನು ವಚನ ಬರ್ತೀನಿ, ನಾನು ತಾಡೋಲೆಗಳ ಮುಖಾಂತರ ಅದನ್ನು ಸಮಾಜಕ್ಕೆ ನಾನು ಪ್ರಚಾರಕ್ಕೆ ಬಿಟ್ಟು ಬಿಡ್ತೇನೆ ಅಂದ್ರೆ ನೋ, ಅಡ್ಮಿಷನ್ ಇದ್ದಿದ್ದಿಲ್ಲ ಅಲ್ಲಿ. ನೀ ಏನೋ ಬರೀ ಅದ್ರ ಮೊದಲು ಅನುಭವ ಮಂಟಪದಲ್ಲಿ ಬಂದು ಚರ್ಚೆ ಮಾಡು. ನೀ ಚರ್ಚೆ ಮಾಡಿದ ಮೇಲೆ ನಿನಗೆ ನೀ ಬರೆದಿರ್ತಕ್ಕಂಥ ವಚನಗಳು ನಿನ್ನ ಅನುಭವಕ್ಕೆ ತಾಳೆ ಆದ ಮೇಲೆ ಅದು ಸತ್ಯ ಅನ್ನೋದಿದ್ರೆ, ನಿನ್ನ ದೇಹಕ್ಕೆ ಮನಸ್ಸಿಗೆ ಭಾವಕ್ಕೆ ಅದು ಅನುಭವಕ್ಕೆ ಬಂದಿದ್ರೆ, ಇದಕ್ಕೆ ಪ್ರಭುದೇವರಂಥವ್ರು, ಬಸವಣ್ಣನಂಥವ್ರು, ಚನ್ನಬಸವಣ್ಣನಂಥವ್ರು ಅದಕ್ಕೊಂದು ಸಿಬ್ಬಂದಿನ ಇತ್ತು. ವಚನ ಭಂಡಾರಿ ಶಾಂತರಸ ಇದ್ದ. ಆ ವಚನ ಭಂಡಾರಿ ಶಾಂತರಸ ಅನ್ನೋರು ಅದನ್ನು ನೋಡಿ ಇದು ಪರಿಶೀಲನೆ ಆಗೈತೆ ಅಂತೇಳಿ ಕೆಳಗೊಂದು ಸಹಿ ಮಾಡಿ ಕೊಟ್ಟ ಅಂದ್ರೆ ಆ ವಚನದ ತಾಡೋಲೆ ಕಟ್ಟನ್ನು ಇಸ್ಕೊಂಡು ಲಿಪಿಕಾರರಂತ ಕುಂತಿರ್ತಿದ್ರು. ಲಿಪಿಕಾರರು ಎಷ್ಟು ಮಂದಿ ಇರ್ತಿದ್ರು ಲಿಪಿಕಾರರು ಅಂದ್ರೆ 100 ಮಂದಿ ಇರ್ತಿದ್ರು ಲಿಪಿಕಾರರು. 100 ಮಂದಿ ಒಂದು ಪ್ರತಿ ವಚನಾನ 100 ಕಟ್ಟು ಬರೆದು ಬಿಡ್ತಿದ್ರು. ಪಕ್ಕ ಟೆಸ್ಟ್ ಮಾಡಿರಿ, ಒಂದು ಮಠದಾಗ ಸಿಕ್ಕ ವಚನದ ಕಟ್ಟು ಇನ್ನೊಂದು ಮಠದಾಗ ಅವ ಸಿಕ್ಕಾವ. ವಚನದ ಕಟ್ಟು ಈ ತಾಡೋಲೆ ಕಟ್ಟಿನಾಗಿರೋ ವಚನನು ಸೇಮ ಅದಾವ, ಇನ್ನೊಂದು ಮಠದ ತಾಡೋಲೆ ಕಟ್ಟಿನಾಗ ಹೆಂಗೆ ಸಿಕ್ಕು ಅಂತ ಕೇಳಿದ್ರೆ ಒಂದೇ ವಚನಗಳನ್ನು ಅಲ್ಲಿ 10 ಕಟ್ಟುಗಳನ್ನು ಮಾಡುವಂಥ ವ್ಯವಸ್ಥೆ ಇತ್ತು. ಅದಕ್ಕೆ ಲಿಪಿಕಾರರಿದ್ದರು. ಆ ಲಿಪಿಕಾರರು ಬರೆದಿರ್ತಕ್ಕಂಥ ವಚನಗಳ ಕಟ್ಟುಗಳನ್ನು ಅವುಗಳನ್ನು ತಾಡೋಲೆ ಓಲೆಕಾರರು ಅಂತಿರ್ತಿದ್ರು. ಓಲೆಕಾರರು ಅವುಗಳನ್ನು ಇಟ್ಟುಕೊಂಡು ಆ ಓಲೆಗಳನ್ನು, ವಚನದ ಓಲೆಗಳನ್ನು ಇಟ್ಟುಕೊಂಡು ಪ್ರಚಾರ ಮಾಡಕ್ಕೆ ಬರ್ತಿದ್ರು. ನೆನಪಿಟ್ಬೋದು. ಜೋಳಿಗ್ಯಾಗ ಲಿಂಗ, ರುದ್ರಾಕ್ಷಿ, ವಚನಗಳ ಕಟ್ಟ, ಕುದುರೆ ತೊಗೊಂಡು ಅಥವಾ ತಮಗೆ ಹೆಂಗೆ ಅನುಕೂಲ ಆಕತ್ತೆ ಹಂಗೆ ಪ್ರಚಾರ ದಿಕ್ಕಿಗೆ ಪ್ರಚಾರ ಮಾಡಕ್ಕೆ ಬರ್ತಿದ್ರು. ಆ ಪ್ರಚಾರ ಮಾಡೋದ್ರೊಳಗೆ ಎಲ್ಲ ವರ್ಗದಂಥವ್ರು ಇದ್ದರು. ಅದರಲ್ಲಿ ಸಾರೋ ಐನವರು ಇದ್ದರು, ಕಂಬಿ ಮಠದವರಿದ್ದರು, ಸಂಬಾಳದವರಿದ್ದರು, ಕಂತಿ ಮಠದವರಿದ್ದರು, ಭಿಕ್ಷದವರಿದ್ದರು, ಹಿರಿ ಮಠದವರಿದ್ದರು, ಸಾಲಿ ಮಠದವರಿದ್ದರು, ಓದಿಸೋ ಮಠದವರಿದ್ದರು, ಓಲಿ ಮಠದವರಿದ್ದರು. ಇವೆಲ್ಲವುಗಳು ಅಂದರೆ ಮಠ ಅನ್ನುವಂಥ ಜನರ ತಲೆಯೊಳಗೆ ಒಂದು ಭಾವನಾ ಬೇರೆ ಇತ್ತಲ್ಲ. ಹೀಗಾಗಿ ಬಸವಣ್ಣನವರ ಭಕ್ತರಿದ್ದ ಮನೆಗಳೇ ಮಠಗಳಂತ ಕರಿತಿದ್ರು 12ನೇ ಶತಮಾನದಲ್ಲಿ. ಮಠ ಅಂದ್ಬಿಟ್ಲಕ್ಕನ ಮತ್ತೆ ಏನಾರು ಬೇರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ವಚನಕಾರರು ಬೆಳಿತಾರೆ. ಭಕ್ತನ ಮಠಕ್ಕೆ ಜಂಗಮವೆದ್ದು ಬಂದು ನಡೆದು ಬಂದಾಗ ವಚನ ಶಬ್ದಗಳು ಬರ್ತಾವೆ ನೋಡ್ರಿ. ಭಕ್ತನ ಮಠಕ್ಕೆ ಜಂಗಮ ನಡೆದು ಬಂದಾಗ ಅಂದ್ರೆ ಭಕ್ತಿ ಇದ್ದದ್ದು ಹೆಂಗೆ ಮಠ ಆಕತ್ತದ? ನಾವು ಭಾಳ ತಲೆ ಕೆಡಿಸ್ಕೊಂಡಿವಿ. ಇಲ್ಲ, ವಚನಕಾರರು ಪರ್ಯಾಯ ರೂಪದಲ್ಲಿ ಬಳಸ್ತಾರೆ. ಭಕ್ತರ ಮನೆಗಳನ್ನೇ ಮಠಗಳಂತ ಬಳಸ್ತಾರೆ. ಇವತ್ತಿಗೂ ಮಹಾರಾಷ್ಟ್ರ, ಉತ್ತರ ಭಾರತಕ್ಕೆ ಹೋಗ್ರಿ, ಸ್ವಾಮಿಗಳಿಗೆ ಮಹಾರಾಜ್ ಅಂತಾರೆ. ಮಹಾರಾಜ್ ಅಂದ್ರೆ ಮಹಾರಾಜನ ಇಲ್ಲ. ಇವತ್ತಿಗೂ ಮಹಾರಾಷ್ಟ್ರದಲ್ಲಿ ನೀವು ಉತ್ತರ ಕರ್ನಾಟಕದಲ್ಲಿ ಅಜ್ಜಗಳು ಅಂತೀರಿ, ಅಪ್ಪಗಳು ಅಂತೀರಿ. ಬಿಜಾಪುರ ಜಿಲ್ಲಾಕ್ಕೆ ಹೋದ್ರೆ ಮುತ್ಯಾರ ಅಂತಾರೆ. ರಾಯಚೂರು ಜಿಲ್ಲಾಕ್ಕೆ ಹೋದ್ರೆ ತಾತ್ನವ್ರು ಅಂತ ಕರೀತಾರೆ. ಮೈಸೂರು ಸೀಮೆ ಕಡೆ ಹೋದ್ರೆ ಬುದ್ಧಿಗಳಂತ ಕರೀತಾರೆ, ಬುದ್ಧಿಯವರ ಅದಾರನೋ ಅಂತ ಕರೀತಾರೆ. ಒಂದೊಂದು ಕಡೆ ಒಂದೇ ಹೆಸರು ಬೇರೆ ಬೇರೆ ಆಕೈತಿ. ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರಾಜ್ ಅಂತ ಕರೀತಾರೆ. ಮಹಾರಾಜ್ ಅಂತಾರೆ. ಇವತ್ತಿಗೂ ಬೇಕಾದ್ರೆ ಉತ್ತರ ಭಾರತದ ಕೆಲವು ಸಾಧುಗಳು ಅವ್ರ ಬುಡಕ್ಕೆ ಹೆಸರು ಕೊಟ್ಟಿರ್ತಾರೆ ನೋಡ್ರಿ, ಅವ್ರಿಗೆ ಮಹಾರಾಜ್ ಅಂತ ಕರೀತಿರ್ತಾರೆ. ಮಹಾರಾಜ್ರೇನ ಅವ್ರು? ಏನು ಮಹಾರಾಜ್ ಅಂದ್ರೆ ಮತ್ತೆ ಹೆಂಗಿರ್ಬೇಕು? ಕಿರೀಟ ಇರಬೇಕು, ಕೈಯಾಗ ಕಾಟಿಗಿರ್ಬೇಕು, ಏನು ರಾಜ ಪೋಷಾಕ ಇರಬೇಕು, ಏನೂ ಇರೋದಿಲ್ಲ, ಆದರೂ ಅವ್ರಿಗೆ ಮಹಾರಾಜ್ ಅಂತಾರೆ. ಅಂದ್ರೆ ಏನು ಭಾವ? ಬರೇ ನೆಲ ಆಳಿದ ರಾಜರಟ್ಟ ಮಹಾರಾಜರಲ್ಲ, ಸನ್ಯಾಸಿಗಳನ್ನು ಮಹಾರಾಜರು ಅಂತ ರೂಢಿ ಒಳಗೆ ಕರೆಯುವಂಥ ಪರಂಪರೆ ಉತ್ತರ ಭಾರತದಲ್ಲಿ ಇದೆ. ಇವತ್ತಿಗೂ ಆ ಕಡೆ ಮಹಾರಾಜ್ ಅಂತ ಕರೀತಾರೆ. ಸೊಲ್ಲಾಪುರ, ನಾಂದೇಡ, ಕೋಲ್ಹಾಪುರ ಆ ಭಾಗದಲ್ಲಿ ಮಹಾರಾಜ ಅನ್ನೋ ಶಬ್ದಗಳು ನಾವು ಕೇಳಿವಿ. ಹಂಗೆ ಭಕ್ತನ ಮಠಕ್ಕೆ ಜಂಗಮ ನಡೆದು ಬಂದಾಗ ಭಕ್ತನೆದ್ದು ಪ್ರತ್ಯಾಚಾರ ಮಾಡಬೇಕು.
ವಚನಗಳಲ್ಲಿ ಬರ್ತೈತಿ ಇದು, ಈ ಶಬ್ದಗಳು ಬರ್ತಾವೆ. ಅದಕ್ಕೆ ನಮಗೆ ಏನು ತಿಳಿತೈತಿ ಅಂದ್ರೆ ಭಕ್ತಿ ಇದ್ದದ್ದನು ಮಠಾನ ಅನಿಸಿಕೊಂಡಿತ್ತು, 12ನೇ ಶತಮಾನದಲ್ಲಿ ಜಂಗಮ ಇದ್ದದ್ದನು ಮಠಾನ ಅನಿಸಿಕೊಂಡಿತ್ತು. ಶರಣರು ಭೇದ ಮಾಡಲಿಲ್ಲ, ಭಕ್ತ ಇರೋದು ಮಠಗಳೇ, ಜಂಗಮ ಇರೋದು ಮಠಾನ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡ್ತಾರೆ ಅವರು. ಅದಕ್ಕೆ ಆವತ್ತಿನ ಕಾಲದಲ್ಲಿ ಇವರೇನು ವಚನಗಳನ್ನು ಲಿಪಿಕಾರರನ್ನೋರು ಬರೋದು ತಾಡೋಲೆಗಳ ಕಟ್ಟನ್ನು ಕಟ್ಟಿ 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 ಕೊಡ್ತಿದ್ರಲ್ಲ, ಅವುಗಳನ್ನು ದಿಕ್ಕು ದಿಕ್ಕಿಗೆ ಪ್ರಚಾರ ಮಾಡೋಕ್ಕೆ ಬರ್ತಿದ್ರು. ಅದಕ್ಕೆ ಜಂಗಮರು ಮತ್ತು ಅಯ್ಯನವರು ಅಂತ ಅವ್ರನ್ನ ಕರಿತಿದ್ರು. ಅವ್ರನ್ನ ಏನಂತ ಕರಿತಿದ್ರು ಅಂದ್ರೆ ಅಯ್ಯನವರು 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 ಅನ್ನೋ ವ್ಯವಸ್ಥೆಯನ್ನು ಮೊದಲು ತಂದವರು ಕಲ್ಯಾಣದ ಶರಣರು. ನೋಡಿರ್ಬೇಕಾರೆ ಹರಳಯ್ಯ, ಚೆನ್ನಯ್ಯ, ಕಕ್ಕಯ್ಯ, ಬಸವಯ್ಯ ಇವರೆಲ್ಲರೂ ಅಯ್ಯ ಅನ್ನೋ ಶಬ್ದ ಬರ್ತೈತಿ. ಅಯ್ಯ ಅನ್ನುವಂಥದಕ್ಕೆ ಅಯ್ಯ ಅಂದರೆ ಇದನ್ನ ಯಾಕೆ ಬಸವಣ್ಣನವರು ಅಯ್ಯ ಅನ್ನೋ ಶಬ್ದವನ್ನು ತಂದರು ಅಂದರೆ ವೈದಿಕದ ಪರಂಪರೆಯಲ್ಲಿ ಆಚಾರ್ಯ ಅನ್ನುವಂಥದ್ದಿತ್ತು, ಆಚಾರ್ಯರು ಶ್ರೇಷ್ಠರು, ದ್ವಿಜರು ಶ್ರೇಷ್ಠರು ಅನ್ನೋದಿತ್ತು. ಇದಕ್ಕೆ ಪರ್ಯಾಯವಾಗಿ ಹಿಂದುಳಿದವರಿಗೂ ಸಹಿತ ಅಯ್ಯ ಅನ್ನೋ ಶಬ್ದವನ್ನು ಸಂಬೋಧನೆ ಮಾಡಿದರು ಬಸವಣ್ಣನವರು. ಇದು 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 ವಚನಗಳಲ್ಲಿ ಇದು ಮೊಟ್ಟ ಮೊದಲು ಬಸವಣ್ಣವ್ರ ವಚನಗಳಲ್ಲಿ ಸಿಗ್ತೈತಿ ಅಯ್ಯ ಅನ್ನೋದು ಶಬ್ದ. ನೋಡಿ, ಬಸವಣ್ಣನವರಿಗೂ ಹೆಚ್ಚು ಅಯ್ಯ ಅಂತನ ಬಸವಯ್ಯ ಅಂತನ ಬಳಸ್ಯಾರ. ಬಸವಣ್ಣನವರಿಗೆ ಪರ್ಯಾಯ ಪದಗಳು ಭಾಳ ಇದ್ದವು. ಬಸವಯ್ಯ ಅಂತಿದ್ರು, ಬಸವಣ್ಣ ಅಂತಿದ್ರು, ಬಸವಿ ದೇವ ಅಂತಿದ್ರು, ಬಸವರಾಜ ಅಂತಿದ್ರು. ಭಾಳಷ್ಟು ವಚನಗಳಲ್ಲಿ ಬಸವರಾಜ ಅಂತ ಬಳಕೆ ಆಗ್ಯಾರ ಅವರು. ಇವತ್ತಿಗೂ ಮತ್ತು ಬೇಕಾದ್ರೆ ನೋಡ್ರಿ ನೀವು, ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಹೆಸರುಗಳು, ಗಣಮಕ್ಕಳ ಹೆಸರುಗಳು ಬಸವರಾಜ ಅಂತನ ಅದಾವ. ಸೂಕ್ಷ್ಮ ಗಮನಿಸ್ರಿ ನೀವು, ಇದೊಂದು ಜನಪದ ಸಂಸ್ಕೃತಿ ನಮ್ಮದಿದು, ಶರಣರ ಪಳಿಯುಳಿಕೆ ಸಂಸ್ಕೃತಿ ಇದು. ಬಸವರಾಜ ಅಂತದಾವು. ಬಸವರಾಜ ಎಲ್ಲಿಂದ ಬಂದೆವು? ಬಸವರಾಜ ಮನೆಗೆ ಒಬ್ಬೊಬ್ಬ 4 ಮಂದಿ ಬಸವರಾಜರು ಸಿಗ್ತಾರೆ. ಎಲ್ಲಿಂದ ಬಂದ ಅಂದ್ರೆ ಅದು ಬಸವಣ್ಣನ ಹೆಸರೇ ಅದು. ನೋಡಿ, 12ನೇ ಶತಮಾನದ ಬಸವಣ್ಣನ ಪ್ರಭಾವ ಉತ್ತರ ಕರ್ನಾಟಕದ ಮೇಲೆ ಭಾಳ ಆದದಕ್ಕೆ ಮನೆಗೆ ಒಬ್ಬೊಬ್ಬರು 4 ಮಂದಿ ಬಸವರಾಜ, ಬಸಪ್ಪ ಬಂದರು. ಹೆಣ್ಮಕ್ಳು ಹುಟ್ಟಿದ್ರೆ ಬಸವ್ವ ಅಂತಿಟ್ರು, ಬಸಮ್ಮ ಅಂತಿಟ್ರು. ಇವೆಲ್ಲ 12ನೇ ಶತಮಾನದ ಪೂರ್ವದಲ್ಲಿ ಸಿಗುವುದಿಲ್ಲ ಹೆಸರು, ಜನಪದ ಹೆಸರು ವಚನಕಾರರ ನಂತರ ಸಿಗ್ತಾವೆ. ಕಾರಣ ಯಾರು ಸಮಾಜಕ್ಕಾಗಿ ದುಡಿದಿರ್ತಾರ, ಕಲ್ಯಾಣಕ್ಕಾಗಿ ದುಡಿದಿರ್ತಾರ, ಅಂಥವ್ರ ಹೆಸರನ್ನು ಇಟ್ಟು ರೂಢಿ ಒಳಗೆ ಕರೆಯುವಂಥ ಪರಂಪರೆ. ಈಗ ಮನೆಯೊಳಗನ ಹಿರಿಯರ ಹೆಸರು ಮಕ್ಕಳಿಗೆ ಇಟ್ಟು ಕರೀತಾರೆ, ಕರೆಯಂಗಿಲ್ಲ, ಅವ್ರ ನೆನಪು ಬರಲಿ ಅನ್ನೋ ಉದ್ದೇಶಕ್ಕೆ ಹಿರಿಯರ ಹೆಸರು ಮಕ್ಕಳಿಗೆ ಇಟ್ಟು ಕರೀತಾರೆ. ಹಂಗೆ ಈ ಪರಂಪರೆ ಬಂತು, ಆ ಹೆಸರು ಇಟ್ಕೊಂತ ಬಂದರು. ಇವರೇನು ಸಾರುವಂಥ ಜಂಗಮರಂದ್ರೆ ಏನಿದ್ರಲ್ಲ, ಈ ಜಂಗಮರು ಹಳ್ಳಿಗೆ ಬರ್ತಿದ್ರು. ಹಳ್ಳಿಗೆ ಬಂದಾಗ ಬಸವಣ್ಣನವ್ರ ಪ್ರಭಾವ ಭಾಳ ಆಗಿಬಿಟ್ಟಿತ್ತು. ಎಲ್ಲಿಂದ ಬಂದಿರಿ? ಕಲ್ಯಾಣದಿಂದ ಬಂದಿವಿ. ಏನು ತಂದಿರಿ? ವಚನಗಳು ಕಟ್ಟು ತಂದಿವಿ, ಇವತ್ತಿ ತಂದಿವಿ, ದೇವ್ರನ್ನು ತಂದಿವಿ. ದೇವ್ರು ತಂದಿವಿ ಅಂತಿದ್ರು, ಅವ್ರು ಲಿಂಗ ತಂದಿವಿ ಅಂತಿದ್ದಿಲ್ಲ. ಅದಕ್ಕೆ ಇವತ್ತಿಗೂ ಸಹಿತ ಬೇಕಾರೆ ಆ ಶಬ್ದ ಉಳ್ಕೊಂಬಂದತ್ ನೋಡ್ರಿ ನೀವು. ದೇವ್ರ ಕಂತಿ ಹಿಡಿಸಿರಿನ ಅಂತ ಕೇಳ್ತಾರೆ, ಇವತ್ತಿಗೂ ಬೇಕಾರೆ ಕೇಳ್ರಿ. ನಮ್ಮ ದೇವ್ರನ್ನ ಕಂತಿನ ಹಿಡಿಸಿಲ್ಲ ನೋಡಂತಾರೆ. ಕಂತಿ ಹಿಡಿಸೋದಂದ್ರೆ ಈ ಲಿಂಗ ಈಗ ದೇವ್ರು ಅಂತಲೂ ಕರೀತಾರೆ. ಏನು ತಂದಿರಿ ಅಂದ್ರೆ ದೇವ್ರನ್ನ ತಂದಿವಿ ಜೋಳಿಗ್ಯಾಗ. ಎಲ್ಲದ ತೋರಿಸ್ರು ಲಿಂಗನ ದೇವ್ರು ಅಂದ್ರೆ. ಯಾಕೆಲ್ಲರೂ ಲಿಂಗ ಬಡದಾಡಿ ತೊಗೊಂಡ್ರಂದ್ರೆ 12ನೇ ಶತಮಾನದ ಪೂರ್ವದಲ್ಲಿ ದೇವಸ್ಥಾನದ ಬಾಗಿಲು ಬಂದಿದ್ವಿ ಇವ್ರಿಗೆ. ದೇವ್ರ ಪೂಜಾ ಮಾಡೋದು ಅಂದ್ರೆ ಭಾಳ ತುಟ್ಟಿ. ಕೆಲವರಿಗೆ ಅಷ್ಟೇ ಸೀಮಿತ ಇತ್ತದು. ಕೆಲವರಷ್ಟೇ ದೇವರು ಪೂಜೆ ಮಾಡಬೇಕು, ಕೆಲವರಷ್ಟೇ ದೇವರು ಗುಡಿಯಾಗ ಹೋಗಬೇಕು, ಕೆಲವರಿಗೆ ಆಟ ದೇವರು ಸಂಬಂಧ. ಇನ್ನು ಕೆಲವು 99% ಜನರುಗಳಿಗೆ ದೇವರ ಪೂಜೆ ಮಾಡೋ ಹಕ್ಕು ಇದ್ದಿದ್ದಿಲ್ಲ. ಮೊದಲ ಇವರು ಭಾರತೀಯರು ದೇವ್ರ ವಿಷಯದಾಗ ಬದಿಗೆಟ್ಟು ಬಿಟ್ಟಿದ್ರು. ಯಾವಾಗ ಮತ್ತು ದೇವರ ನಮ್ಮ ಅಂಗೈಯಾಗ ಬರ್ತಾನಂದ ಬಳಿಕ ಬಡದಾಡಿ ತೊಗೊಂಡು ಬಿಟ್ರು. ಅವಾಗ ತೊಗೊಂಡದ್ವ ಇವೆಲ್ಲ ಏನು ಒಳಪಂಗಡಿ ಏನದಾವ ನೋಡು, ಇವು ಊಟ ಅದ್ರ ಸೇರ್ಕೊಂಡು ನೋಡ್ರಿ. ಇವೆಲ್ಲ ಭಾಳ ಮಂದಿ ಕೇಳ್ತಾರೆ, ಮೊದಲು ಕಂಬಾರ ಇದ್ದಿಲ್ಲೇನ್ರಿ, ಕುಂಬಾರ ಇದ್ದಿಲ್ಲೇನ್ರಿ, ಚೌರದವ್ರು ಇದ್ದಿಲ್ಲೇನ್ರಿ, ಗಾಣಿಗಾರ ಇದ್ದಿಲ್ಲೇನ್ರಿ? ಎಲ್ಲರೂ ಇದ್ರೆ ಭೂಮಿ ಹುಟ್ಟೈತೆ ಅಂದ ಬಳಿಕ ಮತ್ತು ಎಲ್ಲ ಜಾತಿಯವರು ಇದ್ರೆ. ಜಾತಿಗಳು ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಇದ್ವ, ಜಾತಿಗಳಿಲ್ಲ ಅಂತ ಅನ್ನೋದಿಲ್ಲ. ಜಾತಿಗಳು ಬಸವ ಪೂರ್ವದಲ್ಲಿ ಇದ್ವು. ಆದ್ರೆ ಆಯಾ ಕಾಯಕದಿಂದ ಬಂದಿರತಕ್ಕಂಥ ಜಾತಿಗಳ ವೃತ್ತಿಗಳೇನಿದ್ವು ಅವು ಬಸವಣ್ಣನವರ ಆ ಸಮೂಹದ ಕ್ರಾಂತಿಯಲ್ಲಿ ಮರ್ಜಾಗಿ ತಮ್ಮ ಜಾತಿಯನ್ನು ವೃತ್ತಿಯಾಗಿ ಉಳಿಸಿಕೊಂಡವ ಹೊರತು ಧರ್ಮವನ್ನು ಸ್ವೀಕಾರ ಮಾಡಿದವು. ಇದು ವಚನಕಾರರಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಇದನ್ನು ನಾವು ಗಮನಿಸಬೇಕು. ಇದು ಭಾಳ ಮಂದಿಗೆ ಗೊತ್ತಾಗಲಾರದಕ್ಕೆ ನಮ್ಮಲ್ಲಿ ಆಣೆವಾರಿ ಪದ್ಧತಿ ಅಂತ ಬಂತು. ಆಣೆವಾರಿ ಅಂದ್ರೆ ಅವ್ರು ಹೆಚ್ಚಿನವ್ರಂತ, ಅವ್ರಿಗಿಂತ ಕಡಿಮೆ ಇವ್ರಂತ, ಇವ್ರಿಗಿಂತ ಕಡಿಮೆ ಇವ್ರಂತೇಳಿ ವರ್ಣಾಶ್ರಮದಲ್ಲಿ ಹೆಂಗೆ ಮ್ಯಾಗಿನಕ್ಕಿಂತ ಕೆಳಗಿನಕ್ಕಿಂತ ಕೆಳಗ ಅಂತ ಹೆಂಗೆ ಒಡೆದ್ರು ಅದ ಕಾಪಿನ ಇಲ್ಲಿ ಮಾಡಿಬಿಟ್ರು. ಇದ ನಮಗೆ ಇವತ್ತು ದುರಂತ ಆಗಿರೋದು. ಅಲ್ಲಿ ಅವ್ರು ಹೆಂಗೆ ಒಡೆದಿದ್ರು ಅದನ್ನು ಮಾಡಿದ್ರು ಇವರು. ಮೊದಲು ಎದಿ ಮ್ಯಾಗನ ಇತ್ತು ಇವ್ರ ಲಿಂಗ. ಎಲ್ಲಿವರೆಗೂ ಇತ್ತಂದ್ರೆ ಪರಳಿ ವ್ಯಾಜ್ಯ ಅಂತ ಏನು ಆತಲ್ಲ, ವೈಜನಾಥೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡೋಕೆ ಹಕ್ಕು ಪಡ್ಕೊಳ್ಳೋ ಮಟ್ಟ ಇವ್ರ ಲಿಂಗ ಎದಿ ಮ್ಯಾಗನ ಇತ್ತದು. ಆದ್ರೆ ಕೋರ್ಟಿನ್ಯಾಗ ನಾವು ಲಿಂಗಿ ಬ್ರಾಹ್ಮಣರಂತ ಸಿದ್ಧ ಮಾಡ್ಕೋಬೇಕಾದ್ರೆ ಜನವಾರ ಯಾವಾಗಲೂ ಅಡ್ಡ ಹಾಕ್ತಾರೆ. ಅವಾಗ ಕೇಳಿದ್ರು ಅವರು, ಮತ್ತು ನೀವು ಎಲ್ಲಿ ಹಾಕಿರಂದ್ರೆ ಅವಾಗ ಹಿರಿಯರು ಹೇಳಿಬಿಟ್ರು, ಹಂಗೋಟು ಕೋರ್ಟಿನ್ಯಾಗ ಐತಿ, ನಾವು ಲಿಂಗಿ ಬ್ರಾಹ್ಮಣ ಅನ್ನಿಸ್ಕೋಬೇಕಾದ್ರೆ ಎದಿ ಮ್ಯಾಗಿದ್ದು ಗುಣಗಡಿಗೆ ಅಡ್ಡ ಹಾಕ್ರಿ ಅಂತ ಹೇಳಿಬಿಟ್ರು. ಅಡ್ಡ ಬಂತು ನೋಡ್ರಿ, ಅಲ್ಲಿ ಮಟ್ಟ ಅಡ್ಡ ಇದ್ದಿದ್ದಿಲ್ಲ. ಇವತ್ತಿಗೂ ಬಹುತೇಕ ತಿಳುವಳಿಕೆಯಿಲ್ಲದ ಲಿಂಗಾಯತರು ಲಿಂಗವನ್ನು ಅಡ್ಡ ಹಾಕ್ಕೊಂತಾರೆ. ಕಾರಣ ಏನಂದ್ರೆ ಇದು ಜನಿವಾರದವ್ರ ಪರಿಣಾಮ ಇವ್ರ ಮೇಲೆ ಆದದ್ದು. ಆ ಪರಳಿ ವ್ಯಾಜ್ಯದಲ್ಲಿ ಆದ ಅನಾಹುತದ ಕೆಲಸ ಇದೆ.
ಹೊರಳಿ ವ್ಯಾಜ್ಯದಲ್ಲಿ ಲಿಂಗಿ ಬ್ರಾಹ್ಮಣರಂತ ತಿಳ್ಕೊಂಡು ಸಿದ್ಧ ಮಾಡ್ಕೋಬೇಕಾದ್ರೆ ಅವಾಗ ಏನು ಮಾಡಿದ್ರು ಅಂದ್ರೆ ಮತ್ತು ಜನಿವಾರ ಯಾವಾಗಲೂ ಆಡಿರ್ತಾವೆ ಮತ್ತು ನೀವು ಶಿವದಾರದವ್ರು ಎದಿ ಮ್ಯಾಗ ಕಟ್ಟಿರಿ ಅಂದ್ರೆ ಇನ್ನು ಇದು ಒಂದು ಪಾಯಿಂಟ್ ಮತ್ತು ಸಿಕ್ಕಿಕ್ರಿ ನೀನು ಅನಾಹುತ ಆದಿತ್ತಪ್ಪ ಅಂತ ತಿಳ್ಕೊಂಡು ಆವಾಗಿದ್ದು ದೊಡ್ಡ ಮನುಷ್ಯರು ಕೆಲವರು ಹೇಳಿಬಿಟ್ರು, ಅದನ್ನೇನು ಮಾಡ್ತೀರಿ, ಅದನ್ನು ಇನ್ನೊಂದು 2 ಇಳಿ ಬಿಚ್ಚಿ ದೊಡ್ಡದು ಮಾಡಿರಿ, ಉದ್ದಿದ್ದು ಹಿಂಗೆ ಅಡ್ಡ ಹಾಕೊಂಡ್ಬಿಡ್ರಿ. ಅಡ್ಡ ಆಗಿಬಿಡ್ತು. ಅದನ್ನು ಇವತ್ತಿಗೂ ಬಹುತೇಕ ಹೆಣ್ಣು ಮಕ್ಕಳು ಇವತ್ತಿಗೂ ಲಿಂಗವನ್ನು ಅಡ್ಡ ಹಾಕ್ಕೊಂತಾರೆ. ನಾನು ನೋಡಿ ಅಡ್ಡ ಹಾಕ್ಕೊಂತಾರೆ. ಲಿಂಗ ಎದೆಯ ಮೇಲೆ ಬರಬೇಕ ಹೊರತು ಅಡ್ಡ ಬರೋದು ನಮ್ಮದಲ್ಲ. ನೀವು ಔರಂಗನ ಶ್ರೇಷ್ಠರಂತ ಅನಿಸ್ಕೊಳಕ್ಕೆ ಹೋಗಿ ಆದ ಅನಾಹುತ ಇವೆಲ್ಲ. ನಿಮಗೆ ನಾವೇನು ಕಮ್ಮಿ ಇಲ್ಲ, ನಿಮ್ಮಂಗ ನಾವು ಅಂತ ತಿಳ್ಕೊಂಡು ಸಿದ್ಧ ಮಾಡ್ಕೊಳಕ್ಕೆ ಹೋಗಿ ನಾವು ಲಿಂಗಿ ಬ್ರಾಹ್ಮಣರದೀವಿ ಅಂತ ಅನಿಸ್ಕೊಳಕ್ಕೆ ಹೋಗಿ ಆದ ಅನಾಹುತದ ಕೆಲಸ ಏನಪ್ಪ ಅಂದ್ರೆ ಎದೆ ಮ್ಯಾಗಿನ ಲಿಂಗ ಅಡ್ಡ ಬಂತು. ಆಶ್ಚರ್ಯ ಅಂದ್ರೆ ಮೈಸೂರು ಮಹಾರಾಜರಂಥವ್ರು ಸಹಿತ ಕೆಲವು ಅಡ್ಡ ಲಿಂಗ ಹಾಕ್ಕೊಂಡು ಪರಂಪರೆ ಇವತ್ತಿಗೂ ಕಾಣ್ತಾವಲ್ಲಿ. ಯಾಕಂದ್ರೆ ಅವರು ಮೂಲತಃ ಅವರು ಯಾದವ ಪರಂಪರೆಯವರು, ಗೊಲ್ಲ ಪರಂಪರೆಯವರು ಆದರೂ ಕೂಡ ಮೇಲಿಂದ ಮೇಲೆ ಮೈಸೂರು ಭಾಗದಲ್ಲಿ ಮ್ಯಾಲಿಂದ ಮೇಲೆ ಅವರಿಗೆ ಜಂಗಮರ ಪ್ರಭಾವ ಭಾಳ ಆಕ್ಕಿತ್ತು. ಅವರಿಗೆ ಬಾಲಿಲ ಮಾಂತ ಶಿವಿಗಳಂಥವ್ರ ಪ್ರಭಾವ, ದೇವನೂರು ಗುರುಮಲ್ಲ ಸ್ವಾಮಿಗಳಂಥವ್ರ ಪ್ರಭಾವದಿಂದ ಮೈಸೂರು ಅರಸರು ಕೂಡ ಲಿಂಗಧಾರಿಗಳಾಗಿದ್ದರು. 1-2-3 ಪಟ್ಟ ನೆನಪಿರಬೇಕು. ಇವತ್ತಿಗೂ ನಿಮಗೆ ಈ ಉದ್ಧರಣೆಗಳಂತ ಬರ್ತಾವೆ. ಚಕ್ರಗಳು, ಚಕ್ರಗಳಲ್ಲಿ ಅದರ ದಳ, ಅದರ ಕುಳ, ಅದರ ವರ್ಣ, ಎಷ್ಟು ಅಕ್ಷರಗಳದಾವೋ, ಎಷ್ಟು ವರ್ಣ ಐತಿ, ಎಷ್ಟು ಬಣ್ಣ ಐತಿ, ಅಲ್ಲಿ ಯಾವ ಲಿಂಗ ಐತಿ, ಅಲ್ಲಿ ಅಧಿದೇವತೆ ಯಾರು, ಇದ್ರ ಬಗ್ಗೆ ಮೈಸೂರು ಅರಮನೆ ಒಳಗೆ ಒಂದು ಗಾಡಿ ಮ್ಯಾಗ ಚಿತ್ರಣ ಬರೆಸಿ ಹಾಕಿಬಿಟ್ಟಿದ್ರಂತ ನೋಡ್ರಿ. ನಾ ಅದನ್ನು ಹೋಗಿ ಅದ್ರ ಕಾಫಿನೂ ನೋಡ್ಕೊಂಡು ಬಂದೆ. ನಾನು ಇತ್ತದು ಗಾಡಿ ಮ್ಯಾಗಿನ ಚಿತ್ರ ಹೋಗಿದ್ದು, ಅದನ್ನು ಹಾಳೆ ಒಳಗೆ ಲಿಪಿ ಒಳಗೆ ಬರೋದು ಒಂದು ಕಡೆ ಇಟ್ಟಿದ್ರು. ಇದ್ಯಾಕೆ ಬಂತು ಅಂದೆ. ಮತ್ತು ಏನು ಮಾಡ್ಯಾರ ಶಾಣ್ಯತನ ಅಂದ್ರೆ ಹಳೆ ಬಸವಣ್ಣವ್ರ ಫೋಟೋ ನಡು ಹಾಕ್ಯಾರ. ಹಳೆ ಬಸವಣ್ಣವ್ರ ಫೋಟೋ ಹಾಕ್ಯಾರ. ಹಳೆ ರಾಜಪೋಷಕಿನ ಬಸವಣ್ಣವ್ರ ಫೋಟೋ ಇವತ್ತಿಗೂ ಮೈಸೂರು ಅರಮನೆ ಒಳಗೆ ನೋಡುವಂಥ ಸಂದರ್ಭದಾಗ ಕಂಡು ಇಲ್ಲಿ ಯಾಕೆ ಬಂದು ಈ ಉದ್ಧರಣೆಗಳಂತಂದೆ ನಾನು. ಉದ್ಧರಣೆಗಳು ಯಾಕೆ ಬಂದು? ಚಕ್ರಗಳನ್ನು ಇಲ್ಲಿ ಯಾಕೆ? ಆಜ್ಞಾ ಚಕ್ರ ಹೆಂಗಿರ್ತೈತಿ, ಸ್ವಾದಿಷ್ಠಾನ ಚಕ್ರ ಹೆಂಗಿರ್ತೈತಿ, ಅನಾಹತ ಚಕ್ರ ಹೆಂಗಿರ್ತೈತಿ, ವಿಶುದ್ಧಿ ಚಕ್ರ ಹೆಂಗಿರ್ತೈತಿ, ಅದಕ್ಕೆ ಅಕ್ಷರಗಳು ಎಷ್ಟು ಅದಾವ, ಬಣ್ಣ ಏನೈತಿ, ವರ್ಣ ಏನೈತಿ, ಅದರ ದಳ ಏನು, ಅಲ್ಲಿ ಅಧಿದೇವತೆ ಯಾರದಾರ, ಇದನ್ನೆಲ್ಲವನ್ನು ಬರೆದು ಚಾರ್ಟ್ ಮಾಡಿ ಹಾಕಿದ್ರಲ್ಲಿ. ಮತ್ತು ಏನು ಬರೆದಿದ್ರಂದ್ರೆ ಅನಾದಿ ಸಂಸಿದ್ಧವಾದ ಶ್ರೀಮತ್ ಕಲ್ಯಾಣ ಬಸವೇಶ್ವರ ದೇವರು ನಿರೂಪಿಸಿದ ಶಟಸ್ಥಲ ಅಂತ ನೋಡಿ. ಮತ್ತು ಅವ್ರು ಮೈಸೂರು ಅರಮನೆ ಒಳಗೆ ಹಾಕಿದ್ರ ಹೆಸರೇನಿತ್ತು? ಅನಾದಿ ಸಂಸಿದ್ಧವಾದ ಶ್ರೀಮತ್ ಕಲ್ಯಾಣ ಬಸವೇಶ್ವರರು ನಿರೂಪಿಸಿದ ಶಟಸ್ಥಲ. ಚನ್ನಬಸವಣ್ಣವರು ನಿರೂಪಿಸಿದ ಶಟಸ್ಥಲ ಅಲ್ಲ. ಬಸವಣ್ಣನೇ ಶಟಸ್ಥಲಕ್ಕೆ ಮೂಲ. ಅದನ್ನು ಚನ್ನಬಸವಣ್ಣವ್ರಿಗೆ ಹೆಚ್ಚು ಕೆಲಸ ಒಪ್ಪಿದ, ನೀ ಮಾಡಪ್ಪ. ಹೆಂಗೀಗ ಈ ಒಂದು ಕ್ಯಾಬಿನೆಟ್ನೊಳಗೆ ಯಾರೇ ಏನೇ ಮಾಡಿದ್ರು ಅದಕ್ಕೆ ಮುಖ್ಯಮಂತ್ರಿನೇ ಮೊದಲು ಅದಕ್ಕೆ ಸಪೋರ್ಟ್, ಅದಕ್ಕೆ ಮುಖ್ಯಮಂತ್ರಿನೇ ಮೂಲ ಇರ್ತಾನೆ. ಹಂಗೆ ಕಲ್ಯಾಣದಲ್ಲಿ ಯಾರು ಏನೋ ಮಾಡಿದ್ರು ಬಸವಣ್ಣನವರು ಅಪ್ಪಣೆ ಇಲ್ಲದ ಅದು ಏನು ಮಾಡೋಕೆ ಹೋಗಿದ್ದಿಲ್ಲ ಅವ್ರು. ಯಾಕಂದ್ರೆ ಅವ್ರನ್ನ ಕೇಳೇ ಮಾಡ್ತಿದ್ರು ಅವರು. ಶಟಸ್ಥಲದ ಚಕ್ರವರ್ತಿ ಅಂತ ಯಾಕೆ ವಿಶೇಷವಾಗಿ ಚನ್ನಬಸವಣ್ಣವ್ರು ಕರಿತೀವಿ ಅಂದ್ರೆ ಆ ವಿಷಯದಲ್ಲಿ ಹೆಚ್ಚು ಕೆಲಸ ಮಾಡಿದ್ರು ಅವರು. ಅದಕ್ಕಾಗಿ ಅವ್ರನ್ನ ಕರಿತೀವಿ. ಹಂಗಂದು ಮಾತ್ರಕ್ಕೆ ಶಟಸ್ಥಲ ಬಸವಣ್ಣಗ ಗೊತ್ತಿದ್ದಿದ್ದಿಲ್ಲ. ಮತ್ತು ಅಲ್ಲೊಂದು ಏನು ತಪ್ಪಾಯಿತು ಅಂದ್ರೆ ಪ್ರಸಂಗ ಬಂತು ಅಂತ ಹೇಳಿಬಿಡ್ತೀನಿ ನಾನು. ಇನ್ನೂ ಒಂದು ಪರಂಪರೆ ಏನಾಯಿತು ಅಂದರೆ ಕಲ್ಯಾಣ ಕ್ರಾಂತಿ ಆದ ಮೇಲೆ ಕೆಲವರು ಸನ್ಯಾಸಿಗಳ ಶ್ರೇಷ್ಠ, ಸಂಸಾರಿಕರ ಕನಿಷ್ಠ ಅಂತ ಸಿದ್ಧ ಮಾಡೋಕೆ ಬಸವಣ್ಣನನ್ನು ಕಡಿಮೆ ಮಾಡ್ಕೊಂತ ಚನ್ನಬಸವಣ್ಣನ ಪ್ರಭುದೇವ್ರನ್ನ ಹೆಚ್ಚು ಮಾಡ್ಕೊತ ಬಂದಂಥವುಗಳು ಕೂಡ ನಡೆದ. ಇದು ಇಂಟರ್ನಲ್ ವಿಷಯ. ಇದು ಸಿವಿಲ್ ಮೊಕದ್ದಮೆ ಅಂತ ಕರೀತಾರೆ ಒಳಗಿಂದು. ಇವತ್ತಿಗೂ ಐತದ ಕೆಲವು. ಪ್ರತಿಯೊಂದಕ್ಕೂ ಚನ್ನಬಸವಣ್ಣನ ಪ್ರಭುನ ಮುಂದೆ ಮಾಡೋರು. ಇನ್ನೂ ಒಂದು ಏನು ದೊಡ್ಡ ದುರಂತದ ತಪ್ಪು ಮಾಡಿದ್ರು ಅಂದ್ರೆ ಪ್ರಭು ಬಂದಾಗ ಪ್ರಭುವಿನ ಪಾದ ಪೂಜೆಯನ್ನು ಬಸವಣ್ಣ ಕುಂತು ಮಾಡಿದ ಅನ್ನುವಂಗೆ ಚಿತ್ರ ಬರೆಸಿದ್ರು ಕೆಲವು ಮಂದಿ ವಿರಕ್ತ ಮಠಾಧೀಶರು. ಆದ್ರೆ ಅದ ಪ್ರಭುನ ಬಸವಣ್ಣನ ಪಾದಕ್ಕೆ ಶರಣಾರ್ಥಿ ಅಂತಾನೆ. ಮತ್ತು ಇನ್ನೂ ಒಂದಿಷ್ಟು ಕೆಲವು ತಪ್ಪುಗಳನ್ನು ಏನು ಮಾಡಿಟ್ರು ಅಂತಂತಂದ್ರೆ ಬಸವಣ್ಣ ಗೃಹಸ್ಥ, ಬಸವಣ್ಣವ್ರನ್ನ ಮುಂದೆ ಬಿಟ್ಟರೆ ನಾವು ಸನ್ಯಾಸಿಗಳಿಗೆ, ನಮ್ಮ ವಿರಕ್ತ ಸ್ವಾಮಿಗಳಿಗೆ ಕಿಮ್ಮತ್ತ ಸಿಗೋದಿಲ್ಲ ಅಂತೇಳಿ ಏನು ಮಾಡಿದ್ರಂದ್ರೆ ಪ್ರಭುದೇವರನ್ನು, ಚನ್ನಬಸವಣ್ಣನವ್ರನ್ನ, ಸಿದ್ದರಾಮರನ್ನ ಹೈಲೈಟ್ ಮಾಡುವಂಥ ಕೆಲಸ ನಡೀತು. ಇದು ಹೊರಗಿನವ್ರು ಮಾಡಿದ್ದಲ್ಲ. ಇದು ಹೊರಗಿನವ್ರು ಮಾಡಿದ್ದಂಕರು ಇಟ್ಟು ದಿವಸ ನೋಡ್ಕೊತ ಬಂದೀವಿ, ಇನ್ನು ಮುಂದೆ ನೋಡ್ತೀವಿ. ಇದು ಒಳಗಿನವ್ರು ಮಾಡಿದ್ದು. ಒಳಗಿನವ್ರು ಅಂದ್ರೆ ಏನು? ಅದ ಗತ್ತಿನವ್ರು ಮಾಡಿದ್ದು. ಆಶ್ಚರ್ಯ ಅಂದ್ರೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ವಚನಗಳು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ವಚನಗಳು ಬಂದು, ಬಸವಣ್ಣನವರ ಶಟಸ್ಥಲ ವಚನಗಳು ಬಂದು, ಆರ್ ಸಿ ಹಿರೇಮಠರು ಸಂಪಾದನೆ ಮಾಡಿದ ವಚನದಲ್ಲಿ ಬಸವಣ್ಣನವ್ರದ್ದು ಒಂದು ವಚನ ಐತಿ. ಏನೈತಿ? ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಪ್ರಸಾದಿ, ಮೆಲ್ಲ ಮೆಲ್ಲನೆ ಶರಣ, ಮೆಲ್ಲ ಮೆಲ್ಲನೆ ಐಕ್ಯ ನೆನೆಸುವೇನೆ ಅಂತ ಶಟಸ್ಥಲವನ್ನು ವಿರಳವಾಗಿ ಹೇಳ್ಕೊಂಡು, ಭಕ್ತ, ಮಹೇಶ, ಪ್ರಸಾದಿ, ಶರಣ, ಐಕ್ಯ ಅಂತೇನು ಹೇಳ್ತಾರಲ್ಲ, ನಾ ಮೆಲ್ಲ ಮೆಲ್ಲನೆ ಎನಿಸುತ್ತೇನೆ ಅಂತ ತಿಳ್ಕೊಂಡು ಬಸವಣ್ಣವ್ರು ಅಂತಾರಂತ ಮೊದಲು. ಹಿಂಗೆ ಬಸವಣ್ಣವ್ರು ಅಂದರು. ಅದನ್ನು ಚನ್ನಬಸವಣ್ಣನವರು ಹುಟ್ಟಿ ಮತ್ತು ಅದನ್ನು ಜರದ್ರಂತ. ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಮಹೇಶ, ಮೆಲ್ಲ ಮೆಲ್ಲನೆ ಪ್ರಸಾದಿ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ, ಮೆಲ್ಲ ಮೆಲ್ಲನೆ ಶರಣ, ಮೆಲ್ಲ ಮೆಲ್ಲನೆ ಐಕ್ಯನ ಆಗ್ತೀನಂತಾನೆ ಬಸವಣ್ಣ. ಅಮೃತ ಕುಡ್ದಾನೇನು, ಮರುಜೀವಣಿಯನ್ನು ಕೊಂಡಾನೇನು, ನುಡಿದ ನುಡಿಯೊಳಗೆ ಶಟಸ್ಥಲ ಬಂದು ಇಂಬುಗೊಳ್ಳದಿದ್ದರೆ ನಾನು ಸುಟ್ಟು ಬಿಡುವೆನಿ ತನ್ನುವ ಕೂಡಲ ಚನ್ನ ಸಂಗಯ ಅಂತ ಇದನ್ನು ಚನ್ನಬಸವಣ್ಣವ್ರು ಹೇಳಿ ಬಸವಣ್ಣನವರ ಕ್ರಮ ಸಮುಚ್ಚಯವನ್ನು ಹೊಡೆದು ಹಾಕಿ ಸಮ ಸಮುಚ್ಚಯವನ್ನು ಚನ್ನಬಸವಣ್ಣವರು ತಂದರು ಅಂತ
ಇದನ್ನು ಮಾಡ್ತಾರೆ. ಕ್ರಮ ಸಮುಚ್ಚಯ ಅಂದರೆ ಏರ್ಕೊಂತ ಬರೋದು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣೈಕ್ಯ, ಆಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಆಜ್ಞಾ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಸಹಸ್ರದಳದ ಕಮಲ, ಶೂನ್ಯ, ಹಿಂಗೆ ಏರ್ಕೊಂತ ಬರೋದು. ಬಸವಣ್ಣನವರು ಕ್ರಮವಾಗಿ ಹೇಳಿದರು, ಏರೋದು ಹೇಳಿದರು. ಕ್ರಮವಾಗಿ ಹೇಳ್ಕೊತ ಬರೋಕೆ ನಾವೇನು 100 ವರ್ಷ 1000 ವರ್ಷ ಅಮೃತ ಕುಡಿದೇವೆ, 10,000 ವರ್ಷ ಬದುಕಿರ್ತೀವಿ, ಯಾವ ಹೊತ್ತಿಗೆ ಏನಾಕೈತೆ ಗೊತ್ತಿಲ್ಲ. ಅದಕ್ಕೆ ನಮ್ಮದು ಕ್ರಮ ಸಮುಚ್ಚಯವಲ್ಲ, ಸಮ ಸಮುಚ್ಚಯ. ಚಕ್ರಗಳಲ್ಲಿರುವಂಥ ವ್ಯವಸ್ಥೆಯನ್ನು ತೆಗೆದು ಇಂದ್ರಿಯಗಳಿಗೆ ಲಿಂಗವನ್ನು ಅಳವಡಿಸಿ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಲ್ಲಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳನ್ನು ಚನ್ನಬಸವಣ್ಣವರು ಅಳವಡಿಸಿದರು. ಅದಕ್ಕೆ ಅವರಿಗೆ ಶಿಟಸ್ಥಲ ಚಕ್ರವರ್ತಿ ಅಂತ ಕರೀತಾರಂದ್ರೆ ಭಾಳ ಮೋಸದ ವಿಷಯ ಇದು. ಶರಣರ ನಾಲಿಗೆ ಯಾವಾಗಲೂ ಒಂದೇ ಇರ್ತದೆ, 2 ಅಂಕರು ಇರೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಾಳ ಅಧ್ಯಯನ ಮಾಡ್ಯಾರ ಗೊತ್ತಾಕತಿ, ಎಲ್ಲಿ ಫೇಲ್ ಮಾಡ್ಯಾರ ಅನ್ನೋದು ಗೊತ್ತಾಗ್ಬಿಡ್ತದೆ. ನಮ್ಮಂಥವ್ರು ಗೊತ್ತಾಗ್ಬಿಡ್ತದೆ. ಕೊಟ್ಟಿ ವಚನ ಹೌದು, ಕೊಟ್ಟಿ ವಚನ ಅಲ್ಲ ಅನ್ನೋದು ಗೊತ್ತಾಗ್ಬಿಡ್ತದೆ. ಸೊನ್ನಲಿಗೆ ಸಿದ್ದರಾಮರ ವಚನಗಳಲ್ಲಂಕರು ಬಹುತೇಕ ಕೊಟ್ಟಿ ವಚನ ಸೇರಿಸಿಬಿಟ್ರು. ಒಂದು ಕಡೆ ಸಿದ್ದರಾಮ ಯಾವ ಶಕ್ತಿ ದೇವತೆಗಳನ್ನು ಸಹಿತ ನೆನೆಸೋದಿಲ್ಲವ. ಶಿವಪಾರಮ್ಯವಾದ ಧರ್ಮವನ್ನು ಹೇಳ್ತಾನೆ, ಲಿಂಗವೇ ಅಧಿಕ ಅಂತ ಹೇಳ್ತಾನೆ. ಎಂಬ ವಚನದೊಂದು ಪಾರಾಯಣಕ್ಕೆ ವ್ಯಾಸನ ಪುರಾಣ ಸಮಬಾರದು, ಗಾಯತ್ರಿ ಲಕ್ಷ ಜಪ ಸಮಬಾರದು ಅಂದಾವ. ಕೊನೆಗೆ ಸಿದ್ದರಾಮನ ಬಾಯಿಂದ ಶಕ್ತಿ ಆರಾಧನೆ ಮಾಡಿಸ್ತಾರ. ಓಂ ನಮೋ ನಾರಾಯಣಿ ಜಗಜ್ಜನನಿ. ಸಾಧ್ಯನಾ ಇದು? ಎಷ್ಟು ವ್ಯವಸ್ಥಿತ ರೀತಿಯಾಗಿ ಕೆಡಿಸ್ತಾರಂದ್ರೆ ಹೆಂಗೆ ಸಾಧ್ಯ ಐತಿ ಸಿದ್ದರಾಮ? ಕೊನೆಗೆ ಇದನ್ನು ನಮ್ಮ ನಾಡಿನ ಒಬ್ಬ ದೊಡ್ಡ ಜ್ಞಾನಿಯೋಗಿ ಸಿದ್ದೇಶ್ವರ ಸ್ವಾಮಿಗಳಂತವ್ರು ಸಹಿತ ಎಷ್ಟು ಅನಾಹುತದ ಕೆಲಸ ಮಾಡ್ಯಾರಪ್ಪ. ಸಿದ್ದರಾಮೇಶ್ವರ ವಚನಗಳಲ್ಲಿ ಬಹುತೇಕ ಕೊಟ್ಟಿ ವಚನಗಳದಾವಂತ ಅವರು ಕೂಡ ಒಪ್ಕೊಂಡ್ರು. ಯಾಕೆ ಹೆಂಗೆ ಮಾಡ್ತಾರ ಇದನ್ನು? ಮತ್ತೆ ಶಾಣ್ಯಾರ ಮಾಡ್ತಾರ, ದಡ್ರ ಮಾಡೋಕ್ಕಂಕರು ಸಾಧ್ಯ. ದಡ್ರಿಗೆ ಇವತ್ತಿಗೂ ಗೊತ್ತಾಗೇ ಇಲ್ಲ ಶಾಣ್ಯಾರ.